ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ನಾನು ಋತಿಶಾ ರಾಜ್ ಲೈಫ್ ಸ್ಟೈಲಿಂದ ಮಾತಾಡ್ತಿರೋದು. ಇವತ್ತು ನಾವು ಕ್ರಾಫ್ಟ್ ಮಾಡ್ತಿದ್ವಿ. ಆ್ಯಸ್ ಯೂಶುವಲ್ ಇವತ್ತು ಸಂಡೇ ಇತ್ತಲ್ವ, ಸೊ ನಾನು ಫ್ರೀ ಇದ್ದೆ. ಹೆಂಗೋ ಯಾಕೆ ಒಂದು ಶಾರ್ಟ್ಸ್ ಮಾಡಬಾರ್ದು ಅಂತ ಅಂದ್ಕೊಂಡೆ. ಸೊ ಇವತ್ತು ನಾವು ಕ್ರಾಫ್ಟಲ್ಲಿ ಏನು ಮಾಡ್ತಿದ್ದೀವಿ ಅಂತ ಅಂದರೆ, ಇಲ್ಲಿ ನೋಡಿ, ಈ ಕ್ರಾಫ್ಟ್ ಕಿಟ್. ಸೊ ಇದು ಇಮ್ಯಾಜಿನ್ ಮೇಕ್ ಅವ್ರದ್ದು ಈ 3-in-1 ಕ್ರಾಫ್ಟ್ ಕಿಟ್. ಸೊ ಇದರಲ್ಲಿ 3 ಕ್ರಾಫ್ಟ್ ಕಿಟ್ಸ್ ಕೊಟ್ಟಿರ್ತಾರೆ. ಅದರಲ್ಲಿ ನಾವಿವತ್ತು ಒಂದು ಮಾಡೋಣ. ಸೊ ಬನ್ನಿ ನೋಡೋಣ ಏನೇನು ಕಿಟ್ಸ್ ಇದೆ ಮತ್ತು ಯಾವ ಕಿಟ್ ಮಾಡೋಣ ಅಂತ ನೋಡೋಣ. ಸೊ ಫಸ್ಟ್ ಕಿಟ್ ಇಸ್ ಅ ಸ್ಟ್ಯಾಂಪ್ ಕಿಟ್. ಈ ಸ್ಟ್ಯಾಂಪ್ಸ್ ಕೊಟ್ಟಿರ್ತಾರೆ, ಅದಕ್ಕೆ ನಾವು ನಾವೇ ಕಸ್ಟಮೈಸ್ ಮಾಡ್ಬೋದು. ಕಲರ್ ಎಲ್ಲ ಮಾಡಿಬಿಟ್ಟು, ಈಗ ಈ ಪೇಪರ್ ಕಾಣಿಸ್ತಿದೆಯಾ, ಅವ್ರು ಈ ಪೇಪರ್ಗೆ ಆ ಸ್ಟ್ಯಾಂಪ್ ಅಂಟಿಸ್ಬಿಟ್ಟು ಅವ್ರು ಏನು ಮೆಸೇಜ್ ಬರೀಬೋದು, ಅವ್ರ ಮೆಸೇಜ್ ಬರೆದಿದ್ದಾರೆ ಆ ಥರನೂ ಮಾಡ್ಬೋದು. ಅದು ಫಸ್ಟ್ ಕಿಟ್ಟು. ಸೊ ಇದು ನಮ್ಮ ಸೆಕೆಂಡ್ ಕಿಟ್. ಇದು ಫ್ರೆಂಡ್ಶಿಪ್ ಬೀಟ್ಸ್ ಕಿಟ್ ಅಂತ ಕೊಟ್ಟಿದ್ದಾರೆ. ಫ್ರೆಂಡ್ಶಿಪ್ ಬೀಟ್ಸ್ ಅಲ್ಲ, ಫ್ರೆಂಡ್ಶಿಪ್ ಬ್ಯಾಂಡ್ ಕಿಟ್ಟು. ಇದು ಒಂಥರ ಬ್ರೇಸ್ಲೆಟ್ ಥರನೇ. ಅವರು ಈಗ ನಮ್ಗೆ ಈ ಥರ ಸಾಮಾನು ಕೊಟ್ಟಿರ್ತಾರೆ, ಪೇಪರ್ ಥಿಂಗೇನೋ, ಅದನ್ನು ನಾವು ರೋಲ್ ಮಾಡಿ ನಾವೇ 1 by 1 ಬೀಟ್ಸ್ ಮಾಡಿಬಿಟ್ಟು ಅದನ್ನು ಪೋಣಿಸ್ಬೇಕು. ಸೊ ಅದು ಸೆಕೆಂಡ್ ಕಿಟ್ಟು, ಫ್ರೆಂಡ್ಶಿಪ್ ಬ್ಯಾಂಡ್ಸ್ ಕಿಟ್ಟು. ಇದು ಥರ್ಡ್ ಕಿಟ್, 3D ಫ್ಲವರ್ ಮೇಕಿಂಗ್ ಅಂತ. ಸೊ ಅವ್ರು ಕೊಟ್ಟಿರೋಂಗೆ ನಾವೇ 3D ಫ್ಲವರ್ಸ್ ಮಾಡಬೇಕು, ಮತ್ತು ಈ ಪಾಟನ್ನು ನಾವೇ ಜೋಡಿಸ್ಬಿಟ್ಟು ಈ ಥರ 3D ಫ್ಲವರ್ ಮಾಡೋದು. ಸೊ ಈ 3 ಕಿಟ್ಸಲ್ಲಿ ಯಾವ್ದು ಮಾಡೋದು ಗೊತ್ತಾಗ್ತಾ ಇಲ್ಲ. ಮೇ ಬಿ ಇವತ್ತು ಸ್ಟ್ಯಾಂಪ್ ಕಿಟ್ ಮಾಡೋಣ. ಸೊ ಬನ್ನಿ ಇವತ್ತು ಸ್ಟ್ಯಾಂಪ್ ಕಿಟ್ ಮಾಡೋಣ. ಸೊ ಲೆಟ್ಸ್ ಸ್ಟಾರ್ಟ್. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟು ನಾನು ನಿಮಗೆ ಥಿಂಗ್ಸ್ ತೋರಿಸ್ಬಿಡ್ತೀನಿ ಏನೇನು ಕೊಟ್ಟಿದ್ದಾರೆ ಅಂತ. ಮೇನಾಗಿ ಸ್ಟ್ಯಾಂಪ್. ಸೊ ಥಮ್ಸ್ ಅಪ್ ಕೊಟ್ಟಿದ್ದಾರೆ. ಸ್ಮೈಲೀಸ್ಗಳು ಎಷ್ಟೊಂದು ಟೈಪ್ಸ್ ಆಫ್ ಸ್ಮೈಲೀಸ್ ಇದೆ. ಮತ್ತು ರಾಕ್ ಸ್ಟಾರ್ ಥರ ಕೊಟ್ಟಿದ್ದಾರೆ, ಮತ್ತು ಈ ಬರ್ಡೇ ಸ್ಮೈಲಿ ಥರ ಕೊಟ್ಟಿದ್ದಾರೆ. ಸೊ ಟೋಟಲ್ ಈಗ 1 2 3 4 5 ಸ್ಟ್ಯಾಂಪ್ಸ್ ಕೊಟ್ಟಿದ್ದಾರೆ. ಮತ್ತು ಈ ವರ್ಕೌಟ್ ಶೀಟ್ ಕೊಟ್ಟಿದ್ದಾರೆ, ಇದ್ರ ಮೇಲೆ ನಾವು ಸ್ಟ್ಯಾಂಪ್ ಮಾಡಬೇಕಾಗಿರೋದು. ಮತ್ತು ಈ ಥರನೂ ಕೊಟ್ಟಿದ್ದಾರೆ. ವೇಟ್, ಈ ಸ್ಟಾರ್ ಕಾಣಿಸ್ತಿದೆಯಾ ನಿಮಗೆ ಲೈಟಾಗಿ? ಈ ಸ್ಟಾರ್ ಮೇಲೆ ಏನಾದರೂ ಪ್ರಿಂಟ್ ಮಾಡಿಬಿಟ್ಟು ಏನಾದರೂ ಬರೀಬೋದು. ಆ ವರ್ಕೌಟ್ ಶೀಟ್ಸು ಕೊಟ್ಟಿದ್ದಾರೆ. ಮತ್ತು ಈ ವರ್ಕೌಟ್ ಶೀಟ್ಸ್ ಜೊತೆಗೆ 3 ಮಾರ್ಕರ್ಸ್ ಕೊಟ್ಟಿದ್ದಾರೆ, ಪಿಂಕ್, ಬ್ಲೂ, ಎಲ್ಲೋ. ಆ್ಯಕ್ಚುಲಿ ನಾನು ಪಿಂಕ್, ಬ್ಲೂ, ಎಲ್ಲೋನೇ ಸಾಲಲ್ಲ, ಇನ್ನೂ ಮಾರ್ಕರ್ಸ್ ಬೇಕು. ಅದಕ್ಕೋಸ್ಕರ ನಾನು ಈ ಮಾರ್ಕರ್ಸ್ ಯೂಸ್ ಮಾಡ್ತಿದ್ದೀನಿ. ಲಿಟಲ್ ಆರ್ಟಿಸ್ಟ್ ಅವ್ರದ್ದು ಬ್ರಷ್ ಪೆನ್ಸ್ ಯೂಸ್ ಮಾಡೋಣ ಅಂದ್ಕೊಂಡೆ. ಸ್ಮಜ್ ಆಗ್ತಿತ್ತು, ಅದಕ್ಕೋಸ್ಕರ ಬೇಡ, ಇದನ್ನು ಯೂಸ್ ಮಾಡೋಣ ಅಂದ್ಕೊಂಡೆ. ನೀವುಗಳೂ ಮಾರ್ಕರ್ಸ್ ಅಥವಾ ಬ್ರಷ್ ಪೆನ್ಸ್ ನಿಮ್ಮಿಷ್ಟ, ಯೂಸ್ ಮಾಡಬೇಕಾದ್ರೆ ಮಾಡ್ಬೋದು. ಸೊ ಈಗ ನಾನು ಸದ್ಯಕ್ಕೆ ಈ ಮಾರ್ಕರ್ಸ್ ಯೂಸ್ ಮಾಡ್ತಿದ್ದೀನಿ. ಇದೇ ಫುಲ್ ಜಾಗ ತುಂಬಿಡ್ತು, ಹಿಂಗ ಒಂದು ಬಿಡಿ. ಫಸ್ಟ್ ಈಗ ನಾನು ಈ ಥಮ್ಸ್ ಅಪ್ ಮಾಡಬೇಕು ಅನ್ಕೋತಿದ್ದೀನಿ. ಕಾಣಿಸ್ತಿದೆಯಾ? ಥಮ್ಸ್ ಅಪ್ ಮಾಡಬೇಕು ಅನ್ಕೋತಿದ್ದೀನಿ. ಈಗ ಈ ಥಮ್ಸ್ ಅಪ್ಪಿಗೆ ಯಾಕೆ ಚೆನ್ನಾಗಿರ್ಬೋದು, ಇದು ಎಲ್ಲೋ ಆಗಿರೋದ್ರಿಂದ ನಾವು ತಿರ್ಗಾ ಇದ್ರ ಮೇಲೆ ಎಲ್ಲೋ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಯಾವ್ದಾದ್ರು ಬೇರೆ ಕಲರ್ ಮಾಡಬೇಕು. ಮೇ ಬಿ ರೆಡ್ ಚೆನ್ನಾಗಿ ಕಾಣ್ಬೋದು ಅಲ್ವಾ ಇದಕ್ಕೆ. ಸೊ ಬನ್ನಿ ರೆಡ್ ಮಾಡೋಣ. ನೀವು ಬೇಕಾದ್ರೆ ಇದನ್ನು ಸ್ಟ್ಯಾಂಪ್ ಮಾಡಿಬಿಟ್ಟು ಆಲ್ ದ ಬೆಸ್ಟ್ ಫಾರ್ ಯೋರ್ ಎಕ್ಸಾಮ್ಸ್, ಅಥವಾ ನಿಮ್ಮ ಫ್ರೆಂಡ್ಸಿಗೆ ಅಥವಾ ನಿಮ್ಮ ಕಸಿನ್ಸ್ ಆರ್ ಹೂಮ್ ಎವರ್ ಇಟ್ ಇಸ್, ನೀವು ಈ ಸ್ಟ್ಯಾಂಪನ್ನು ಹಾಕ್ಬಿಟ್ಟು ಆಲ್ ದ ಬೆಸ್ಟ್ ಫಾರ್ ಯೋರ್ ವರ್ಕ್, ಆಲ್ ದ ಬೆಸ್ಟ್ ಫಾರ್ ಯೋರ್ ಎಕ್ಸಾಮ್ಸ್ ಆರ್ ಎನಿಥಿಂಗ್, ಏನು ಬರೀಬೇಕೋ ನೀವು ಅವ್ರಿಗೆ ಬರೀಬೋದು ಈ ಸ್ಟ್ಯಾಂಪ್ ಹಾಕ್ಬಿಟ್ಟು. ಆ್ಯಕ್ಚುಲಿ ಇದು ಡ್ರಾಯಿಂಗಿಗಿಂತ ಈ ಸ್ಟ್ಯಾಂಪಿಂಗೇ ತುಂಬ ಚೆನ್ನಾಗಿರುತ್ತೆ. ಅಷ್ಟು ಟೈಮ್ ವೇಸ್ಟ್ ಆಗೋಲ್ಲ. ಇದನ್ನು ಜಸ್ಟ್ ಕಲರ್ ಮಾಡೋದು, ನಿಮ್ಗೆ ಯಾವ ಕಲರ್ ಬೇಕೋ ಕಲರ್ ಮಾಡಬೇಕು, ಅಂಟಿಸ್ಬೇಕು, ಏನು ಬರೀಬೇಕು ಅಷ್ಟೇ. ಜಾಸ್ತಿ ಏನು ಹಾರ್ಡ್ ವರ್ಕ್ ತೊಗೊಳ್ಳಲ್ಲ ಇದರಲ್ಲಿ. ಈಗ ನಾವು ಅವ್ರು ಕೊಟ್ಟಿರೋ ವರ್ಕೌಟ್ ಶೀಟನ್ನು ತೊಗೊಳ್ಳೋಣ. ಇದು ಸೊ ನಾವೀಗ ಇಲ್ಲಿ ಸ್ಟ್ಯಾಂಪ್ ಮಾಡಬೇಕು. ಕಾಣಿಸ್ತಿದೆಯಾ? ಆ್ಯಕ್ಚುಲಿ ಗಲೀಜಾಗಿ ಕಲರ್ ಮಾಡಿದ್ದೀನಿ. ಸೊ ಬನ್ನಿ ಟ್ರೈ ಔಟ್ ಮಾಡೋಣ. ಈಗ ಫುಲ್ ಹಾರ್ಡಾಗಿ ಪುಷ್ ಮಾಡಬೇಕು ಅದಕ್ಕೆ.
ಆಗಿರಬೇಕು ಅನ್ಕೋತೀನಿ. ಈಗ ಆಗಿರಬೇಕು. ಓ ವಾವ್, ನಾನು ಅಂದ್ಕೊಂಡಿದ್ದಂತ ಚೆನ್ನಾಗಿ ಬಂದಿದೆ. ಇದು ನೋಡಿ, ನಾವು ಬೇಕಾದ್ರೆ ಲೈಕ್ ಲೂಸರ್ ಅಂತಲೂ ಬರಿಬೋದು ಅಥವಾ ಥಮ್ಸ್ ಅಪ್ ಥರನೂ ಬರಿಬೋದು. ನಾನು ಕರೆಕ್ಟಾಗಿ ಸ್ಟ್ಯಾಂಪ್ ಮಾಡಿದ್ದೀನಿ ಅನ್ಕೋತಿದ್ದೀನಿ. ಕರೆಕ್ಟಾಗಿ ಮಾಡಿದ್ದೀನಾ? ಮಾಡಿರಬೇಕು. ಸೊ ಇಲ್ಲಿ ನೋಡಿ, ಚೆನ್ನಾಗೇ ಬಂದಿದೆ. ಈಗ ನೀವು ಸೈಡಲ್ಲಿ ಸ್ಪೇಸ್ ಇರೋದ್ರಿಂದ ಆಲ್ ದಿ ಬೆಸ್ಟ್ ಆರ್ ಎನಿಥಿಂಗ್ ಏನೇನು ಬರಿಬೇಕೋ ಬರಿಬೋದು. ಸೊ ನಮಗೀಗ ಫಸ್ಟ್ ಸ್ಟ್ಯಾಂಪ್ ಕಂಪ್ಲೀಟ್ ಆಗಿದೆ, ಅದು ಥಮ್ಸ್ ಅಪ್. ಇದು ಸ್ವಲ್ಪ ಆಮೇಲೆ ಡ್ರೈ ಆಗಿಬಿಡುತ್ತೆ. ಈಗ ಅದು ಎಲ್ಲೋ ಇತ್ತಲ್ಲ, ಅದ್ರ ನಾರ್ಮಲ್ ಕಲರ್ಗೆ ಬಂದುಬಿಡುತ್ತೆ. ಆಮೇಲೆ ನೀವು ಆಮೇಲೆ ತಿರ್ಗಾ ಅದನ್ನು ರೀಯೂಸ್ ಮಾಡ್ಕೋಬೋದು ಕಲರ್ ಮಾಡಿ. ನೆಕ್ಸ್ಟು ಯಾವ್ದು ಮಾಡೋಣ? ಇದಿದೆ ಮತ್ತು ಅದೇ ಆ ಬರ್ಡೇ ಸ್ಮೈಲಿ ಇದೆ, ಮತ್ತು ಇನ್ಯಾವುದಿದೆ, ರಾಕ್ ಸ್ಟಾರ್ ಥರನೂ ಇದೆ. ಸೊ ನಾವು ಆಗಲೇ ಈಗ ಥಮ್ಸ್ ಅಪ್ ಮಾಡಿದ್ದೀವಿ. ಈಗ ನಾವು ಈ ಸ್ಮೈಲಿ ಮಾಡೋಣ ಬನ್ನಿ. ಈಗ ನಾನೇನು ಅನ್ಕೋತಿದ್ದೀನಿ, ಇದಕ್ಕೆ ಯೆಲ್ಲೋ ಮಾಡ್ಬೋದು, ಈ ಸ್ಟಾರಿಗೆ ಯೆಲ್ಲೋ ಮಾಡ್ಬೋದು. ಸ್ಟಾರಿಗೆ ಯೆಲ್ಲೋ ಮಾಡಿದ್ರೆ ಇದು ರೆಡ್ಡೇ ಮಾಡ್ಬೋದು ಅಲ್ವಾ? ಸ್ಟಾರಿಗೆ ಯೆಲ್ಲೋ ಮಾಡಿಬಿಟ್ಟು ಇದನ್ನು ರೆಡ್ ಮಾಡೋಣ ಅನ್ಕೋತಿದ್ದೀನಿ, ಅದರ ಫೇಸನ್ನು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಈಗ ಅವ್ರು ಕೊಟ್ಟಿರೋ ಯೆಲ್ಲೋನು ಯೂಸ್ ಮಾಡೋಣ, ನೋಡೋಣ ಹೆಂಗಿದೆ ಅಂತ. ನನಗೆ ಕಾಣಿಸ್ತಾನೆ ಇಲ್ಲ, ಚೂರು ಕಾಣಿಸ್ತದೆ, ಯಾಕಂದರೆ ರೆಡ್ಡು ಚೂರು ಡಾರ್ಕ್ ಕಲರ್ ಅಲ್ವಾ, ಸೊ ಕಾಣಿಸ್ತಾನೆ ಇಲ್ಲ. ಸ್ಟಾರ್ ಕಂಪ್ಲೀಟ್ ಆಗಿದೆ. ಈಗ ಫೇಸ್ ಮಾಡಬೇಕು. ಸೊ ಈ ಸ್ಟಾರ್ ನಾನು ಕಲರ್ ಮಾಡಿರೋದು ಆಚೆ ಬರಬಾರ್ದು. ಆಚೆ ಬಂದರೆ ಈ ರೆಡ್ ಜೊತೆ ಸ್ಮಜ್ ಆದಾಗ ಫುಲ್ ಸ್ಮಜ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅಲ್ಲಿ ಏನು ಲೈನ್ ಕೊಟ್ಟಿದ್ದಾರೋ ಅದ್ರ ಒಳಗಡೆ ಮಾಡಿ. ನೆಕ್ಸ್ಟು ನಾವು ಈ ರೆಡ್ ಮಾಡ್ತಿರೋದು. ಈಗ ಸ್ಟಾರ್ ಒಳಗೆ ಹೋಗ್ಬಾರ್ದು ರೆಡ್ಡು, ಅಥವಾ ಅದು ಸ್ಮಜ್ ಆಗಿಬಿಡುತ್ತೆ. ಆ್ಯಕ್ಚುಲಿ ಇದು ಮಾಡುವಾಗ ಮಜಾ ಬರುತ್ತೆ ಸ್ಟ್ಯಾಂಪ್. ಸೊ ಕಲರ್ ಮಾಡಾಗಿದೆ. ಇದು ಚೆನ್ನಾಗಿ ಬರಬೇಕು ಅನ್ಕೋತೀನಿ. ಸೊ ಬನ್ನಿ ಟ್ರೈ ಮಾಡೋಣ. ನೋಡೋಕೆ ಅಗಲಿಯಾಗಿ ಕಾಣ್ಬೋದು, ಆದರೆ ಹೆಂಗೆ ಕಾಣುತ್ತೆ ಅಂತ ನನಗೂ ಗೊತ್ತಿಲ್ಲ. ಸೊ ನಮ್ಮ ಟ್ರೈಔಟ್ ಶೀಟ್ ಮೇಲೆ ಇಲ್ಲಿ ಮೇಲ್ ಜಾಗ ಇದೆ. ಸೊ ಬನ್ನಿ ಟ್ರೈ ಮಾಡೋಣ. ಚೆನ್ನಾಗಿ ಪುಷ್ ಮಾಡಿ, ಅದು ಫುಲ್ ಪ್ರಿಂಟ್ ಆಗಬೇಕು. ಆಗಲೇ ಮೇ ಬಿ ಆಗಿರುತ್ತೆ. 3, 2, 1. ಚೆನ್ನಾಗಿ ಬಂದಿದೆ ಅಲ್ವಾ? ಮೇ ಬಿ ನಾನು ಎಲ್ಲೋ ಚೂರು ಡಾರ್ಕ್ ಮಾಡಬೇಕಿತ್ತು, ಮತ್ತು ನಂಗೆ ಗೊತ್ತಾಗ್ತಿಲ್ಲ ಯಾಕೆ ಈ ಥರ ಸ್ಪೇಸ್ ಇದೆ ಅಂತ. ವೇಟ್, ಆ ಸ್ಪೇಸನ್ನು ನಾವು ಕಲರ್ ಮಾಡ್ಬೋದು ಅಲ್ವಾ? ಬನ್ನಿ ಅದನ್ನು ಕಲರ್ ಮಾಡಿಬಿಡೋಣ. ನಿಮಗೆ ಯಾವಾಗಾದರೂ ನೀವು ಬೇಗ ಬರ್ಡೇ ಪಾರ್ಟಿಗೆ ಹೋಗಬೇಕು, ಟೈಮ್ ಆಗಿದೆ ಅಂತ ಅಂದಾಗ ನೀವು ಪ್ರೆಸೆಂಟ್ ತೊಗೊಂಡಿರ್ತೀರಲ್ಲ, ಆ ಪ್ರೆಸೆಂಟ್ ಜೊತೆಗೆ ಈ ಥರ ಒಂದು ಸಿಂಪಲ್ ಆಗಿರೋ ಒಂದು ಸ್ಟ್ಯಾಂಪ್ ಹಾಕ್ಬಿಟ್ಟು ನೀವು ಏನೇನು ವರ್ಡ್ಸ್ ಬರೀಬೇಕು, ಹ್ಯಾಪಿ ಬರ್ಡೇ ಲೈಕ್ ಎನಿಥಿಂಗ್, ಏನೇನು ವರ್ಡ್ಸ್ ಬರಿಬೋದು. ಅದೊಂದು ಚಿಕ್ಕ ಸಿಂಪಲ್ ಆಗಿರೋ ಗ್ರೀಟಿಂಗ್ ಕಾರ್ಡ್ ಥರ ಆಗುತ್ತೆ. ಸೊ ಇಲ್ಲಿ ನೋಡಿ, ನಮ್ಮ ಸ್ಮೈಲಿ ಶೇಪ್ ಆಯಿತು.
ಈಗ ನಾವು ಇದರಲ್ಲಿ ಸೈಡಲ್ಲಿ ಸ್ವಲ್ಪ ವರ್ಡ್ಸ್ ಬರಿತೀವಿ. ಸೊ ಬನ್ನಿ, ನಾನಿಲ್ಲಿ ಯೆಲ್ಲೋ ಪೆನ್ ತೊಗೊಂಡಿದ್ದೀನಿ. ಬ್ಲ್ಯಾಕ್ ಪೆನ್ ಎಲ್ಲೋ ಇಟ್ಬಿಟ್ಟಿದ್ದೀನಿ, ಸಿಗ್ತಾಯಿಲ್ಲ, ಅದಕ್ಕೋಸ್ಕರ ಯೆಲ್ಲೋ ಪೆನ್ ತೊಗೊಂಡಿದ್ದೀನಿ. ವೇಟ್, ಈಗ ಥಮ್ಸ್ ಅಪ್ಪಲ್ಲಿ ಏನು ಬರಿಬೋದು ನಾವು? ವೇಟ್, ಎಲ್ಲೋಲ್ಲಿ ಕಾಣಿಸ್ತಾನೇ ಇಲ್ಲ, ಚೂರು ಜಾಸ್ತಿ ಲೈಟ್ ಆಗಿಬಿಟ್ಟದ. ಬಿಡಿ, ನಾವು ಈ ಮಾರ್ಕರೇ ಯೂಸ್ ಮಾಡೋಣ. ಇದರಲ್ಲಿ 2 ಟೈಪ್ಸ್ ಇರುತ್ತೆ. ಒಂದು ಥಿಕ್ ಟೈಪ್, ಇನ್ನೊಂದು ನಾರ್ಮಲ್ ಸ್ಕೆಚ್ ಪೆನ್ ಟೈಪ್ ಥರ ಬರುತ್ತೆ. ಸೊ ನಾವೀಗ ಸ್ಕೆಚ್ ಪೆನ್ ಟೈಪಲ್ಲಿ ಬರಿತೀವಿ. ಈಗ ನಾನು ಆಲ್ ದ ಬೆಸ್ಟ್ ಫಾರ್ ಯೋರ್ ಎಕ್ಸಾಮ್ಸ್ ಅಂತ ಬರಿತಿದ್ದೀನಿ. ಆಲ್ ದ ಬೆಸ್ಟ್ ಫಾರ್ ಯೋರ್ ಎಕ್ಸಾಮ್ ಅಂತ ಬರ್ತಿದ್ದೀನಿ. ನೆಕ್ಸ್ಟು ಈ ರಾಕ್ ಸ್ಟಾರ್ ಏನು ಮಾಡಲಿ? ಮೇ ಬಿ ಅದಕ್ಕೆ ಚೂರು ಡಿಸೈನ್ಸ್ ಮಾಡಿದರೆ, ಲೈಕ್ ಬಾರ್ಡರ್ಸ್ ಸಮಥಿಂಗ್ ಮಾಡಿದರೆ ಚೆನ್ನಾಗಿರ್ಬೋದು. ಅಥವಾ ಮೇ ಯು ಅಚೀವ್ ಆ್ಯಂಡ್ ಆಲ್ ಯೋರ್ ಡ್ರೀಮ್ಸ್ ಅಂತ ಬರಿಬೋದು. ಯಪ್, ಹಂಗೂ ಬರಿಬೋದು. ಮೇ ಯು ಅಚೀವ್ in all your dreams. ಆ್ಯಕ್ಚುಲಿ ಚೂರು ಜಾಗನ ಸಾಲಿಲ್ಲ. ಈಗ ನಾವು ಸೈಡಲ್ಲೆಲ್ಲ ಬಾರ್ಡರ್ ಹಾಕ್ಬೋದು. ಈ ಥರ ಸೈಡಲ್ಲಿ ಬಾರ್ಡರ್ ಹಾಕ್ಬಿಟ್ಟು ಡಿಸೈನ್ ಮಾಡ್ಬೋದು ಬೇಕಾದ್ರೆ. ನೋಡಿ, ಕಾಣಿಸ್ತಿದೆಯಾ? ಆ ಥರ ಬಾರ್ಡರ್ ಹಾಕ್ಬಿಟ್ಟು ಡಿಸೈನ್ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋಗೆ ನಮ್ಮ ಫಸ್ಟ್ ಕಿಟ್ ಮುಗಿದಿದೆ, ಅದು ಸ್ಟ್ಯಾಂಪ್ ಕಿಟ್. ಈ ಸ್ಟ್ಯಾಂಪ್ ಕಿಟ್ ಮುಗಿದಿದೆ. ಸೊ ನಾವಿವತ್ತು ರಾಕ್ ಸ್ಟಾರ್ ಸ್ಟ್ಯಾಂಪ್ ಹಾಕಿದ್ದೀವಿ ಮತ್ತು ಆಲ್ ದ ಬೆಸ್ಟ್. ಸೊ ಆ್ಯಕ್ಚುಲಿ ಇವೆರಡರಲ್ಲಿ ನನಗೆ ಜಾಸ್ತಿ ಚೆನ್ನಾಗಿ ಇಷ್ಟ ಆಗಿದ್ದು ಅಂದರೆ ಥಮ್ಸ್ ಅಪ್. ಸೊ ನೆಕ್ಸ್ಟ್ ವಿಡಿಯೋಲಿ ನಾನು ನಿಮಗೆ ಸೆಕೆಂಡ್ ಕಿಟ್ ತೋರಿಸ್ತೀನಿ, ಮತ್ತು ಸೆಕೆಂಡ್ ಕಿಟ್ ಮಾಡೋಣ ನೆಕ್ಸ್ಟ್ ವಿಡಿಯೋಲಿ. ಸಿ ಯು ಇನ್ ಪಾರ್ಟ್ 2. ಬಾಯ್.